ಸ್ನೇಹಿತರೆ, ಮಾರ್ಚ್ 14ನೇ ತಾರೀಕು ಶುಕ್ರವಾರದ ದಿನ ಅತ್ಯಂತ ಶಕ್ತಿಯುತವಾದಂಥ ಚಂದ್ರಗ್ರಹಣ ಇದೆ. ಹಾಗೆಯೇ ಸ್ನೇಹಿತರೆ, ಹೋಳಿ ಹುಣ್ಣಿಮೆ, ಅದರ ಜೊತೆಗೆ ಮಹಾಲಕ್ಷ್ಮಿ ಜಯಂತಿ ಕೂಡ ಇರೋದರಿಂದ ಈ ದಿನ ಅದ್ಭುತವಾದಂಥ ಶಕ್ತಿಯುತವಾದಂತಹ ದಿನ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಸ್ನೇಹಿತರೆ, ಈ ಸರ್ವಶ್ರೇಷ್ಠವಾದಂಥ ದಿನದಂದು ಆಲೋವೆರಾದಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗಿಯೂ ನಿಮ್ಮ ಮನೆಗೆ ಇರುವಂತಹ ದಾರಿದ್ರ್ಯಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ, ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ, ಕಷ್ಟಗಳು ದೂರ ಆಗುತ್ತೆ, ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸ್ನೇಹಿತರೆ, ಈ ದಿನ ಗಜವಿಮಲ ಯೋಗ ಕೂಡ ಇದೆ. ಈ ಗಜವಿಮಲ ಯೋಗ ಬಹಳ ಅದ್ಭುತವಾದಂಥದ್ದು, ಶಕ್ತಿ ಇರುವಂಥದ್ದು. ಈ ದಿನ ನೀವು ಮಾಡಿಕೊಳ್ಳುವಂಥ ಈ ಚಿಕ್ಕ ಪರಿಹಾರದಿಂದ ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದು ದೀರ್ಘವಾಗಿ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮನ್ನು ಆಶೀರ್ವದಿಸ್ತಾಳೆ. ತಾಯಿ ನಿಮ್ಮ ಮನೆಯಲ್ಲಿದ್ಲು ಅಂದರೆ ಸುಖ, ಸಂತೋಷ, ಐಶ್ವರ್ಯ, ಭೋಗ ಭಾಗ್ಯಗಳಿಗೆ ಯಾವತ್ತೂ ಕೂಡ ಕೊರತೆ ಬರೋದಿಲ್ಲ. ದಾರಿದ್ರ್ಯ ಅನ್ನೋದು ನಿಮ್ಮ ಕಡೆ ತಿರುಗಿಯೂ ಕೂಡ ನೋಡೋದಿಲ್ಲ. ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ, ಸಾಲ ಬಾಧೆಗಳು ದೂರ ಆಗುತ್ತೆ, ಅದೃಷ್ಟ ಬರುತ್ತೆ. ಶುಕ್ರವಾರ ಪೌರ್ಣಮಿ ಬಂದಿರೋದೇ ವಿಶೇಷ ಶಕ್ತಿಯುತವಾದಂಥದ್ದು. ಅದರ ಜೊತೆಗೆ ಚಂದ್ರಗ್ರಹಣ, ಅದರಲ್ಲೂ ಗಜವಿಮಲ ಯೋಗ, ಹಾಗೆಯೇ ಮಹಾಲಕ್ಷ್ಮಿ ಜಯಂತಿ. ಈ ಒಂದು ಫಾಲ್ಗುಣ ಮಾಸದ ಈ ಒಂದು ಶುಕ್ಲ ಪಕ್ಷದ ಈ ಪೌರ್ಣಮಿ ದಿನ ತಾಯಿಯ ಜನನವಾಯಿತು. ಹಾಗಾಗಿ ಈ ದಿನ ಸರ್ವಶ್ರೇಷ್ಠವಾದಂತಹ ದಿನ ಸ್ನೇಹಿತರೆ. ಈ ದಿನ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಬಂದಿರುವಂತಹ ದೋಷಗಳು ನಿವಾರಣೆ ಆಗುತ್ತೆ, ಕಣ್ಣು ದೃಷ್ಟಿಗಳು ನಿವಾರಣೆ ಆಗೋದ್ರ ಜೊತೆಗೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ, ಧನಪ್ರಾಪ್ತಿ ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸ್ನೇಹಿತರೆ, ಆಶ್ಚರ್ಯ ಪಡ್ತೀರಾ. ಈ ಒಂದು ಯೋಗವನ್ನು ನೋಡಿ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾಗುತ್ತೆ, ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ, ತಾಯಿಯ ಅನುಗ್ರಹ ಸದಾಕಾಲ ನಿಮ್ಮ ಮನೆಯಲ್ಲಿರುತ್ತೆ. ಸ್ನೇಹಿತರೆ, ಆಲೋವೆರಾ ಅನ್ನೋದು ಅತ್ಯಂತ ಶಕ್ತಿಯುತವಾದಂಥದ್ದು. ಮುಕ್ಕೋಟಿ ದೇವತೆಗಳು ಕೂಡ ಈ ಆಲೋವೆರಾದಲ್ಲಿ ನೆಲೆಯೂರಿರ್ತಾರೆ ಅಂತಲೇ ಹೇಳಲಾಗುತ್ತೆ. ಆಲೋವೆರಾ ಆರೋಗ್ಯವರ್ಧಕವೂ ಕೂಡ, ಹಾಗೆಯೇ ತಾಂತ್ರಿಕ ಶಕ್ತಿಯನ್ನು ಹೆಚ್ಚಿಸುವಂಥ ಶಕ್ತಿ ಇದೆ. ಈ ಆಲೋವೆರಾದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಜನ ಕೂಡ ಅಡಗಿರ್ತಾರೆ ಅಂತ ಹೇಳಲಾಗುತ್ತೆ. ಹಾಗೆಯೇ ಲಕ್ಷ್ಮೀ ದೇವಿ, ಸರಸ್ವತಿ, ಪಾರ್ವತಿ ದೇವಿ ಕೂಡ ಅಡಗಿರ್ತಾರೆ, ಇದರಲ್ಲಿ ನಿವಾಸ ಹೂಡಿರ್ತಾರೆ ಅಂತಲೇ ಹೇಳಲಾಗುತ್ತೆ. ಮನೆಯಲ್ಲಿ ಆಲೋವೆರಾವನ್ನು ಬೆಳೆಸಿದಷ್ಟು ನಿಮ್ಮ ಮನೆಗೆ ಕಷ್ಟಗಳು ದೂರ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಪ್ರತ್ಯೇಕವಾದಂಥ ಜಾಗದಲ್ಲಿ ಆಲೋವೆರಾವನ್ನು ಇಟ್ಟು ಬೆಳೆಸೋದ್ರಿಂದ ಖಂಡಿತವಾಗಿಯೂ ನಿಮಗಿರುವ ಕಷ್ಟಗಳು ಸಂಪೂರ್ಣ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಆಲೋವೆರಾವನ್ನು ವಾಯುವ್ಯ ದಿಕ್ಕಿನಲ್ಲಿ ಇಟ್ಟು ಬೆಳೆಸಿದರೆ ಬಹಳ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ. ವಾಯುವ್ಯ ದಿಕ್ಕಿನಲ್ಲಿ ಆಲೋವೆರಾವನ್ನು ಬೆಳೆಸೋದ್ರಿಂದ ಧನಕನಕ ರಾಶಿ ತುಂಬಿ ಬರುತ್ತೆ. ನೈಋತ್ಯ ದಿಕ್ಕಿನಲ್ಲಿ ಬೆಳೆಸೋದ್ರಿಂದ ಮನೆಯಲ್ಲಿರುವಂಥ ದೋಷಗಳು ನಿವಾರಣೆ ಆಗುತ್ತೆ, ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಈ ಒಂದು ಪೌರ್ಣಮಿಯ ದಿನ, ಈ ದಿನ ನೀವು ಈ ಆಲೋವೆರಾ ಗಿಡವನ್ನು ತಂದು ಬೆಳೆಸ್ತಿದ್ರೂ ಕೂಡ ನಿಮ್ಮ ಕಷ್ಟಗಳು ಸಂಪೂರ್ಣ ನಿವಾರಣೆ ಆಗುತ್ತೆ. ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಅಂತಲೇ ಹೇಳಲಾಗುತ್ತೆ. ಆಲೋವೆರಾದಿಂದ ಮಾಡಿಕೊಳ್ಳುವಂಥ ಈ ಪರಿಹಾರ ಸರ್ವಶ್ರೇಷ್ಠವಾದಂಥದ್ದು. ಸ್ನೇಹಿತರೆ, ಈ ದಿನ ಈ ಒಂದು ಗ್ರಹಣದ ಸಮಯ 10:40ರಿಂದ ಮಧ್ಯಾಹ್ನ 2:18 ಹಗಲೊತ್ತಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಹಾಗಾಗಿ ಭಾರತದಲ್ಲಿ ಈ ಗ್ರಹಣದ ಗೋಚಾರ ಇರೋದಿಲ್ಲ. ಪಶ್ಚಿಮ ಅಟ್ಲಾಂಟಿಕ್, ಅಮೇರಿಕಾ, ಕೆನಡಾ ಈ ಕಡೆ ಅಂದರೆ ಬೇರೆ ದೇಶಗಳಲ್ಲಿ ಇದು ಇರೋದ್ರಿಂದ ಇಲ್ಲಿ ನಮಗೆ ಗೋಚಾರ ಇಲ್ಲದಿರೋದ್ರಿಂದ ಈ ಒಂದು ನಿಯಮಾವಳಿಗಳನ್ನು, ಅದರಲ್ಲೂ ಗ್ರಹಣದ ನಿಯಮಾವಳಿಗಳನ್ನು ಅನುಸರಿಸುವಂಥ ಅಗತ್ಯ ಇಲ್ಲ. ಸ್ನೇಹಿತರೆ, ಇವತ್ತು ನೀವು ಮಾಡ್ಕೋಬೇಕಾಗಿರೋದು ಈ ಒಂದು ಪರಿಹಾರ. ಹಂಗಂತೇಳಿ ಗ್ರಹಣದ ಈ ಒಂದು ಗೋಚಾರ ಫಲಗಳೇನಿದೆ, ಗ್ರಹಗತಿಗಳೇನಿದೆ, ಅದರ ಒಂದು ಪರಿಣಾಮ ಇದ್ದೇ ಇರುತ್ತೆ. ಗ್ರಹಣ ಇಲ್ಲಿ ಗೋಚಾರ ಆಗದೇ ಇದ್ದರೂ ಕೂಡ ಗ್ರಹಣದಿಂದ ಆಗುವಂಥ ಗೋಚಾರ ಫಲಗಳು ಖಂಡಿತವಾಗಿಯೂ ಇದೆ. 12 ರಾಶಿಗಳ ಮೇಲೆ ಪರಿಣಾಮಗಳಂತೂ ಖಂಡಿತ ಇದೆ. ರಾಶಿಗಳ ಬದಲಾವಣೆಯಿಂದ ಈ ದಿನ ಗಜವಿಮಲ ಯೋಗ ಇದೆ. ಸ್ನೇಹಿತರೆ, ಇಂಥ ಯೋಗಕಾರಕ ದಿನದಂದು ಈ ಆಲೋವೆರಾದ ಪರಿಹಾರವನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ದಿನ ಅಂದರೆ ಇವತ್ತು ನೀವು ಒಂದು ಆಲೋವೆರಾ ಗಿಡವನ್ನು ನೀವು ಗುರುವಾರದ ದಿನವೇ ನೀವು ರೆಡಿ ಮಾಡಿ ಇಟ್ಕೊಬೇಡಿ. ಒಳ್ಳೆ ಬೇರಿರುವಂತಹ, ಎಲ್ಲೂ ಮುರಿದೋಗಿರಬಾರ್ದು, ಏನೂ ಆಗಿರಬಾರ್ದು, ಚುಕ್ಕಿ ಏನೂ ಇಲ್ಲದಿರುವಂಥ ಒಂದು ಒಳ್ಳೆಯ ಒಂದು ಚಿಕ್ಕದಾದಂಥ ಆಲೋವೆರಾ ಗಿಡವನ್ನು ತೆಗೆದುಕೊಳ್ಳಿ. ಚಿಕ್ಕದು ದೊಡ್ಡದು ನಿಮ್ಮ ಅನುಕೂಲತೆಗೆ. ಬೇರಿರುವಂಥ ಆಲೋವೆರಾ ಗಿಡವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಶುಭ್ರಗೊಳಿಸಿ, ಚೆನ್ನಾಗಿ ತೊಳೆದು ಅದನ್ನು ನೀಟಾಗೆಲ್ಲ ಒರೆಸಿ ಅದಕ್ಕೆ ಅರಿಶಿನ, ಕುಂಕುಮದ, ಗಂಧದ ಬೊಟ್ಟನ್ನು ಇಡಿ. ಈ ಬೊಟ್ಟನ್ನು ಇಟ್ಟು ಅನಂತರವಾಗಿ ಸ್ನೇಹಿತರೆ, ಒಂದು ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಳ್ಳಿ, ಅಥವಾ ಕೆಂಪು ಬಣ್ಣದ ಒಂದು ಚಿಕ್ಕದಾದಂಥ ಬಟ್ಟೆ ತುಂಡನ್ನು ತೆಗೆದುಕೊಳ್ಳಿ. ಸ್ನೇಹಿತರೆ, ಈ ಕೆಂಪು ಬಣ್ಣವನ್ನು ತೆಗೆದುಕೊಂಡು
ಅದರಲ್ಲಿ 5 ರು ನಾಣ್ಯವನ್ನು ಇಡಿ. 5 ರು ನಾಣ್ಯವನ್ನು ಗಂಟನ್ನು ಹಾಕಿ ಈ ಆಲೋವೆರಾದ ಬೇರಿಗೆ ನೀವು ಅದನ್ನು ಕಟ್ಟಬೇಕಾಗತ್ತೆ. ಶುಕ್ರವಾರ 5 ರು ನಾಣ್ಯವನ್ನು ಉಪಯೋಗಿಸ್ಕೊಳ್ಳಿ. ಖಂಡಿತವಾಗಿ 5 ರು ನಾಣ್ಯ ಲಕ್ಷ್ಮೀ ದೇವಿಗೆ ಪ್ರತೀಕವಾದಂಥದ್ದು. ತಾಮ್ರದ ಬಣ್ಣದ ನಾಣ್ಯವನ್ನು ಉಪಯೋಗಿಸ್ಕೊಳ್ಳಿ. 5 ರು ನಾಣ್ಯವನ್ನು ಈ ಒಂದು ಆಲೋವೆರಾದ ಒಂದು ಬುಡಕ್ಕೆ ನೀವು ಕಟ್ಕೊಳ್ಳಿ, ಅಂದರೆ ಬೇರಿನ ಹತ್ರ ಇದನ್ನು ಕಟ್ಕೊಳ್ಳಿ. ಕಟ್ಕೊಂಡ ನಂತರ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಬೆಳಗ್ಗೆ 10:40 ಒಳಗಾಗಿ ನೀವು ಪೂಜೆ ಪುನಸ್ಕಾರಗಳನ್ನೆಲ್ಲ ಮನೆಯಲ್ಲಿ ದೀಪಾರಾಧನೆಯೆಲ್ಲ ಮಾಡಿಕೊಂಡು ಈ ಒಂದು ತಂತ್ರವನ್ನು ಮಾಡ್ಕೊಳ್ಬೇಕು. ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ದೀಪಾರಾಧನೆ ಮಾಡಿಕೊಂಡು ಸ್ನಾನ ಏನೆಲ್ಲ ನಿತ್ಯ ನೀವು ಮಾಡ್ತೀರ ಪೂಜೆ ಪುನಸ್ಕಾರ, ಮನೆ ದೇವರಿಗೆ ಪೂಜೆ ಎಲ್ಲವನ್ನು ಮಾಡಿಕೊಂಡು ಅನಂತರವಾಗಿ ಈ ಒಂದು ಆಲೋವೆರಾವನ್ನು ಒಂದು ಪ್ಲೇಟಲ್ಲೋ ಅಥವಾ ಒಂದು ಬಟ್ಟೆ ಮೇಲೋ ಇಟ್ಟು ದೇವರ ಮುಂದೆ ಇಟ್ಟು ಧೂಪ ದೀಪವನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ಈ ಒಂದು ಪರಿಹಾರದಿಂದ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ದೂರ ಆಗಬೇಕು. ಸಂಕಲ್ಪಪೂರ್ವಕವಾಗಿ ಮಾಡಿಕೊಳ್ಬೇಕು. ಯಾವುದೇ ಒಂದು ತಂತ್ರವನ್ನು, ಯಾವುದೇ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಸಂಕಲ್ಪಪೂರ್ವಕವಾಗಿ ಮಾಡಿಕೊಳ್ಬೇಕು. ನೀವು ಏನಕ್ಕೆ ಮಾಡ್ಕೋತಾ ಇದ್ದೀವಿ ಅಂತ ಗೊತ್ತಿಲ್ಲದೆ ಮಾಡಬಾರ್ದು. ಗೊತ್ತು ಮಾಡಿಕೊಂಡು ಇಂತಹ ಕಾರ್ಯಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು ದೇವರ ಮುಂದೆ ಇಟ್ಟು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ನಮಸ್ಕಾರ ಮಾಡಿಕೊಂಡು ಧೂಪ ದೀಪವನ್ನು ಮಾಡಿಕೊಂಡು ಒಂದು ಕೆಂಪು ಪುಷ್ಪದಿಂದ ಪೂಜಿಸಿ ಸ್ವಲ್ಪ ಅಕ್ಷತೆಯನ್ನು ಆಲೋವೆರಾದ ಮೇಲೆ ಪ್ರೋಕ್ಷಣೆ ಮಾಡಿ ಲಕ್ಷ್ಮಿಯ ಸ್ವರೂಪವಾದಂಥ 5 ರು ನಾಣ್ಯಕ್ಕೂ ಕೂಡ ಅರಿಶಿಣ ಕುಂಕುಮ ಬೊಟ್ಟನ್ನು ಇಟ್ಟು ಅದಕ್ಕೂ ಕೂಡ ಒಂದು ಪುಷ್ಪವನ್ನು ಇಟ್ಟು ಪ್ರೋಕ್ಷಣೆ ಮಾಡಿ ನಂತರ ಈ ಆಲೋವೆರಾವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ, ಮನೆಯ ಮೇಲ್ಭಾಗದಲ್ಲಿ ಕಟ್ಟಿ, ಮುಖ್ಯ ದ್ವಾರದಿಂದ ಮೇಲ್ಭಾಗದಲ್ಲಿ ಕಟ್ಟಿ ಮನೆಯ ಒಳಗೂ ಕಟ್ಬೋದು, ಹೊರಗೂ ಕಟ್ಬೋದು. ಎರಡೂ ಬದಿಯಲ್ಲಿ ನೀವು ಕಟ್ಕೊಳ್ಬೋದು. ಎರಡೂ ಬದಿಯಲ್ಲಿ ಕಟ್ಕೊಂಡ್ರೂ ಕೂಡ ಖಂಡಿತ ಒಳಿತನ್ನು ಕಾಣ್ತೀರಾ. ಈ ಆಲೋವೆರಾದ ಪರಿಹಾರ ಇವತ್ತು ಮಾಡಿಕೊಂಡು ಪ್ರತಿನಿತ್ಯ ಅದಕ್ಕೆ ಧೂಪ ದೀಪ ಮಾಡ್ಕೊಳ್ತಾ ಬನ್ನಿ. ನಿತ್ಯ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೂ ಊದುಬತ್ತಿಯನ್ನು ಬೆಳಗುವ ಮುಖಾಂತರವಾಗಿ ಅದಕ್ಕೂ ಒಂದು ನಮಸ್ಕಾರ ಮಾಡಿಕೊಳ್ಳೋ ಮುಖಾಂತರವಾಗಿ ಮಾಡ್ಕೊಳ್ಳಿ. ಆಲೋವೆರಾ ಬೆಳೆದಂತೆ ನಿಮ್ಮ ಮನೆಯಲ್ಲಿ ಧನಪ್ರಾಪ್ತಿ ಆಗತ್ತೆ. ವಾಸ್ತು ದೋಷಗಳು, ದೃಷ್ಟಿ ದೋಷಗಳು, ಕಣ್ಣು ದೃಷ್ಟಿ, ನರದೃಷ್ಟಿ, ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅದೃಷ್ಟವನ್ನು ತಂದುಕೊಡುತ್ತೆ, ಅಷ್ಟೈಶ್ವರ್ಯವನ್ನು ಕರುಣಿಸುತ್ತೆ. ಲಕ್ಷ್ಮೀದೇವಿ ಪಟ್ಟವೇರಿ ಕುಳಿತುಕೊಂಡು ನಿಮ್ಮ ಮನೆಯಲ್ಲಿ ಭೋಗ ಭಾಗ್ಯಗಳನ್ನು ಕರುಣಿಸ್ತಾಳೆ. ವಿಪರೀತವಾದಂಥ ಧನಪ್ರಾಪ್ತಿ ಯೋಗ ನಿಮ್ಮದಾಗತ್ತೆ. ಅಂಗಡಿ ಮುಂಗಟ್ಟು ಅಂದರೆ ಅಲ್ಲೂ ಕೂಡ ಇಟ್ಕೊಳ್ಬೋದು, ಮನೆಯಲ್ಲೂ ಕೂಡ ಇಟ್ಕೊಳ್ಬೋದು. ಇದನ್ನು ಹಾಗೆ ಬೆಳೆಸ್ಕೊಳ್ತಾ ಹೋಗಿ ಇದನ್ನು ಇಷ್ಟು ದಿನಕ್ಕೆ ಬದಲಾಯಿಸಬೇಕು ಅಂತಿಲ್ಲ. ಅದು ಎಷ್ಟು ದಿನ ಆ ಆಲೋವೆರಾ ಜೀವಂತವಾಗಿರುತ್ತೆ ಅಲ್ಲಿ ತನಕನೂ ಇಟ್ಕೋಬೋದು. 5 ರು ನಾಣ್ಯ ಕೂಡ ಏನು ಕೊಳ್ತು ಹೋಗಲ್ಲ, ಏನೂ ಆಗೋದಿಲ್ಲ. ಬೆಳೆಸ್ಕೊಳ್ತಾ ಹೋಗಿ ನಿಮ್ಮ ಮನೆ ಅಭಿವೃದ್ಧಿಯ ಪಥದಲ್ಲಿ ಹೋಗುತ್ತೆ. ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕಷ್ಟಗಳು ದೂರವಾಗುತ್ತೆ. ಹಣದ ವೃದ್ಧಿ ಆಗುತ್ತೆ. ವಿಪರೀತವಾದಂಥ ಧನಪ್ರಾಪ್ತಿ ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಅದ್ಭುತವಾದಂಥ ದಿನ ಗಾಜ ವಿಮಲ ಯೋಗ ಇದೆ. ಈ ದಿನ ತಪ್ಪದೇ ಈ ಆಲೋವೆರಾದ ಪರಿಹಾರವನ್ನು ಮಾಡ್ಕೊಂಡು ನೋಡಿ, ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.